ಹಾಯ್ ಎಲ್ರಿಗೂ ನಮಸ್ತೆ, ನಾನು ನಿಮ್ಮ ಚೇತನ. ಸ್ನೇಹಿತರೆ, ನಾವು ಹೊರಟಿರೋದೀಗ ಕಾಶ್ಮೀರ ಟ್ರಿಪ್ಗೆ. ಒಂದು 8 ದಿವಸಗಳ ಪ್ರವಾಸ. ಈಗ ನಾವು ಬೆಂಗಳೂರಿಂದ ಶ್ರೀನಗರ ಏರ್ಪೋರ್ಟ್ಗೆ ಹೋಗ್ತಿದೀವಿ. ಇಲ್ಲಿ ಬೆಂಗಳೂರು ಏರ್ಪೋರ್ಟ್ ವಿಡಿಯೋ ಮಾಡೋಕ್ಕಾಗಿಲ್ಲ. ಯಾಕೆ ವಿಡಿಯೋ ಮಾಡೋಕ್ಕಾಗಿಲ್ಲ ಅಂತ ಮುಂದೆ ಹೇಳ್ತೀನಿ. ಗೈಸ್, ನಾವು ಹೊರಟಿದ್ದು 28 ಜನ ಬೆಂಗಳೂರು ಏರ್ಪೋರ್ಟಿಂದ. ನಮ್ಮ ಟ್ರಾವೆಲ್ಸ್ ಬಂದು ಡ್ರೀಮ್ಸ್ ಟು ಹೆವನ್ ಟೂರ್ಸ್ ಅಂಡ್ ಟ್ರಾವೆಲ್ಸ್. ನೀವು ಯಾವುದೇ ಪ್ರವಾಸ ಹೋಗ್ಬೇಕಾದ್ರೆ ಡ್ರೀಮ್ಸ್ ಟು ಹೆವನ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ನ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಇಲ್ಲಿ ನಂಬರ್ ಹಾಕಿದ್ದೀನಿ, ಕಾಂಟ್ಯಾಕ್ಟ್ ಮಾಡಿ. ನೀವು ಆರಾಮಾಗಿ ಹೋಗಿ ಬರ್ಬೋದು ಇವರ ಟ್ರಾವೆಲ್ಸಲ್ಲಿ. ತುಂಬ ಚೆನ್ನಾಗಿರುತ್ತೆ. ಮುಂದೆ ನಮ್ಮ ವಿಡಿಯೋಸ್ ಎಲ್ಲ ಬರ್ತಾ ಇರುತ್ತೆ, ವಿಡಿಯೋಸ್ನ ನೋಡಿ. ಹಾಗೆ ಸ್ನೇಹಿತರೆ, ನಾವು ಶ್ರೀನಗರ ಹೋಗುವಂಥ ಏರ್ಪೋರ್ಟಲ್ಲೇ ಸಹ ಅರ್ಜುನ್ ಜನ್ಯ ಅವರು ಸಹ ಸಿಕ್ಕಿದ್ರು. ಹಾಗೆ ಅವ್ರ ಜೊತೆ ಒಂದು ಸೆಲ್ಫಿ ತಗೊಂಡು ಒಂದೇ ಫ್ಲೈಟಲ್ಲಿ ಟ್ರಾವೆಲ್ ಮಾಡ್ತಾ ಖುಷಿ ಆಯಿತು. ಶ್ರೀನಗರ ಏರ್ಪೋರ್ಟ್ ರೀಚ್ ಆದೋ. ಶ್ರೀನಗರ ಏರ್ಪೋರ್ಟಲ್ಲಿ ವಿಡಿಯೋ ಮಾಡೋಂಗಿಲ್ಲ, ಅಲ್ಲಿ ನಿರ್ಬಂಧ ಇದೆ. ಹಾಗಾಗಿ ಅಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಇದೇ ಶ್ರೀನಗರ ಏರ್ಪೋರ್ಟು. ಅಲ್ಲಿ ಇಳಿತಿದ್ದಂಗೆ ಕ್ಯಾಮ್ರಾ ಆಫ್ ಮಾಡಿಸ್ಬಿಟ್ರು. ಅಲ್ಲಿಂದ ನಾವು ನೆಕ್ಸ್ಟ್ ಹೊರಟಿದ್ದು ನಮ್ಮ ರೂಮ್ ಹತ್ರ. ಸ್ನೇಹಿತರೆ, ಇದೇ ನೋಡಿ ರಾಯಲ್ ಪಾರ್ಕ್ ಅಂತ ರೂಮು. ತುಂಬ ಚೆನ್ನಾಗಿತ್ತು ಇಲ್ಲಿ ರೂಮು. ನಾವು ಬಂದಿದ್ದು ಇಲ್ಲಿಗೆ 11:30 ಏರ್ಪೋರ್ಟ್ ರೀಚ್ ಆಗಿದ್ದು. ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಒಂದು ಹಾಫ್ ಅನ್ ಅವರು, 11:30 12 ಗಂಟೆ ಆಗಿತ್ತು. 12 ಗಂಟೆಗೆ ಸ್ವಲ್ಪ ಎಲ್ಲ ಫ್ರೆಶ್ ಅಪ್ ಆಗಿ ಮುಂದೆ ಹೋಗೋಣ ಅಂತೇಳಿ ಇಲ್ಲಿ ರೂಮ್ಗೆ ಚೆಕ್ ಇನ್ ಆದೋ. ಬನ್ನಿ, ನಾವು ನೆಕ್ಸ್ಟ್ ಈಗ ಅಲ್ಲಿ ರೂಮ್ ತೋರಿಸ್ತೀನಿ. ರೂಮ್ ಯಾವ ಥರ ಇದೆ ಅಂತ ನೋಡೋಣ. ಸ್ನೇಹಿತರೆ, ಇಲ್ಲಿ ಎಲ್ಲ ದೇಶಗಳ ಜನ ಬರೋದ್ರಿಂದ ಎಲ್ಲ ದೇಶದ ಗಡಿಯಾರನ್ನು ಸಹ ಇಟ್ಬಿಟ್ಟಿದ್ರು. ಲಂಡನ್ನು ಮತ್ತು ಇನ್ನು ಯಾವ್ಯಾವುದೋ ಇಟ್ಟಿದ್ರು. 4 ದೇಶದ ಗಡಿಯಾರದ ಟೈಮ್ ತೋರಿಸ್ತಾ ಇತ್ತು. ರೂಮು ಚೆನ್ನಾಗಿತ್ತು. ಹಾಗೆ ಅಲ್ಲೂ ಒಂದು ಸೆಲ್ಫಿ ತಗೊಂಡು ತುಂಬ ಚೆನ್ನಾಗಿದೆ ಅಂತ ರೂಮ್ಗೆ ಹೊರಟೆ. ಬನ್ನಿ ಈಗ ರೂಮ್ ನೋಡೋಣ. ನೋಡಿ, ನಮ್ಮ ರೂಮ್ ಇದೆ. ಎಲ್ಲ ರೂಮ್ಗಳು ಸಹ ಹೀಗೆ ಇತ್ತು. ತುಂಬ ಕ್ಲೀನು ಮತ್ತು ನೀಟಾಗಿತ್ತು. ತುಂಬ ಚೆನ್ನಾಗಿತ್ತು ರೂಮ್ಗಳೆಲ್ಲ. ಏಕೆಂದರೆ ಇಲ್ಲಿ ಚಳಿ ಜಾಸ್ತಿ ಇರೋದ್ರಿಂದ ರೂಮು ಮತ್ತೆ ಹೀಗೆ ಇರಬೇಕು, ಇಲ್ಲ ಅಂತಂದ್ರೆ ಆಗಲ್ಲ. ಇನ್ನೊಂದೇನಂತಂದ್ರೆ ರೂಮಲ್ಲಿ ಬೆಡ್ಡಲ್ಲೇನೆ ಹೀಟರ್ ಅಳವಡಿಸಿದ್ರು. ಅದು ಸ್ವಿಚ್ ಆನ್ ಮಾಡಿಕೊಂಡ್ರೆ ಹೀಟರ್ ಬರ್ತಿತ್ತು. ತುಂಬ ಚೆನ್ನಾಗಿತ್ತು. ಚಳಿಗೆ ಈ ಥರ ಇಲ್ಲ ಅಂದರೆ ಇಲ್ಲೆಲ್ಲ ಆಗಲ್ಲ. ಅಲ್ಲಿಂದ ನಾವು ಹೊರಟಿದ್ದೆ ನೆಕ್ಸ್ಟು ಒಂದು ದೇವಸ್ಥಾನಕ್ಕೆ, ಶಂಕರಾಚಾರ್ಯ ದೇವಸ್ಥಾನ ಹೊರಟು. ಹಾಗೆ ಶ್ರೀನಗರನ ಒಂದು ರೌಂಡ್ ನೋಡಿಕೊಂಡು, ನೋಡಿ ಶ್ರೀನಗರ ಬಸ್, ಅದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಸ್ಸು. ತುಂಬ ಚೆನ್ನಾಗಿತ್ತು. ಇಲ್ಲಿ ಶ್ರೀನಗರದಲ್ಲಿ ಮನೆಗಳೇ ಒಂಥರ ಚಂದ. ಎಲ್ಲ ವುಡ್ ಕಟ್ಟಿರುವಂಥ ಮನೆಗಳು. ಚಳಿ ಜಾಸ್ತಿ ಇರೋದ್ರಿಂದ ಇವರು ವುಡ್ನ ಜಾಸ್ತಿ ಬಳಸಿ ಮನೆ ಕಟ್ಟವ್ರೆ. ನೋಡ್ತಾ ಇರ್ಬೋದು ನೀವು ಯಾವ ಥರ ಇದೆ ಮನೆಗಳೆಲ್ಲ ಅಂತ. ನಮಗೊಂಥರ ಫಾರಿನ್ ಫೀಲು ಆಗ್ತಿತ್ತು ಇಲ್ಲಿ ಹೋಗ್ತಿದ್ರೆ. ಒಂಥರ ಚೆನ್ನಾಗಿತ್ತು. ನೋಡಿ, ಅಲ್ಲಿ ಸೇತುವೆಗಳು ಮತ್ತು ಲೇಕು, ಮುಂದೆ ಲೇಕು ಸಹ ಸಿಗುತ್ತೆ. ಆ ಲೇಕ್ ನಾನು ನೆಕ್ಸ್ಟು ವಿಡಿಯೋದಲ್ಲಿ ತಿಳಿಸ್ತೀನಿ. ಅದೊಂದು ಲೇಕ್ ಬರುತ್ತೆ, ಆ ಪೂರ್ತಿ ವಿಡಿಯೋ ನೆಕ್ಸ್ಟ್ ಬರುತ್ತೆ. ನೋಡಿ, ಇವೆಲ್ಲ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇಲ್ಲಿದು ಯಾವ ಥರ ಇದೆ ಅಂತ. ಗೈಸ್, ಬೆಂಗಳೂರು ಏರ್ಪೋರ್ಟ್ ವಿಡಿಯೋ ಯಾಕೆ ಮಾಡೋಕ್ಕಾಗಿಲ್ಲ ಅಂತ ಅಂದರೆ, ನಾನು ಬೆಳಗ್ಗೆ 7:30ಗೆ ಟೇಕ್ ಆಫ್ ಆಗೋ ಫ್ಲೈಟ್ನ ಸಂಜೆ 7:30ಗೆ ಅಂದ್ಕೊಂಡು ಮಲಗಿದ್ದೆ. ನಮ್ಮ ಮ್ಯಾನೇಜರು ಬೆಳಗ್ಗೆ 3 ಗಂಟೆಗೆ ಫೋನ್ ಮಾಡಿ ಎಬ್ಬಿಸಿ ಬರಬೇಕು ಅಂತ ಹೇಳಿದ್ರು. ನಾನಿರೋದು ರಾಮನಗರದಿಂದ ಏರ್ಪೋರ್ಟ್ಗೆ ಬರಬೇಕಾದ್ರೆ 2 ಅವರ್ ಬೇಕಾಗುತ್ತೆ. ಹಾಗಾಗಿ ಅರ್ಜೆಂಟಾಗೆ ಏರ್ಪೋರ್ಟ್ಗೆ ಬಂದಿದ್ದಾಯಿತು. ಬೋರ್ಡಿಂಗ್ ತೊಗೊಂಡು ನಾನು ಸ್ವಲ್ಪ ಅರ್ಜೆಂಟ್ ಆಗೋದ್ರಿಂದ ಯಾವುದೇ ವಿಡಿಯೋ ಮಾಡೋಕ್ಕಾಗಿಲ್ಲ ಅಲ್ಲಿ. ಏಕೆಂದರೆ ಬೋರ್ಡಿಂಗ್ ಲೇಟ್ ಆಗಿಬಿಟ್ಟಿತ್ತು, ಟೈಮ್ ಇರಲಿಲ್ಲ. ಹಾಗಾಗಿ ಅರ್ಜೆಂಟಿಗೆ ಬಂದು ಫ್ಲೈಟ್ ಹತ್ತಿದ್ದಾಯಿತು. ಹಾಗಾಗಿ ಯಾವುದೇ ವಿಡಿಯೋನ ಅಲ್ಲಿ ಮಾಡೋಕ್ಕಾಗಿಲ್ಲ. ಹಾಗಾಗಿ ಯಾರೇ ಆದರೂ ಫ್ಲೈಟ್ಗೆ ಹೋಗಬೇಕು ಅಂದರೆ ಸ್ವಲ್ಪ ಬೇಗ ಹೋಗಿ ಟೈಮಿಂಗ್ಸ್ನ ತಿಳ್ಕೊಂಡು ಹೋಗಿ. ನಾನು ಮಾಡ್ದಂಗೆ ಮಾಡ್ಕೋಬೇಡಿ. ಯಾಕೆಂದರೆ ನಾನು ಅವರು ಹೇಳಿಲ್ಲ, ನಾನು ಕೇಳಲಿಲ್ಲ. ಹಾಗಾಗಿ ನಮ್ಮ ಮ್ಯಾನೇಜರ್ ಹೆಂಗೋ ಕರೆಕ್ಟಾಗಿ 3 ಗಂಟೆಗೆ ಫೋನ್ ಮಾಡಿ ಹೊರಟಿದೆಯಾ ಅಂದರು. ಅವಾಗ ನನಗೆ ಎಚ್ಚರ ಆಗಿದ್ದು. ಆವಾಗ ಅಲ್ಲಿಂದ ಹೊರಟು ರಾಮನಗರದಿಂದ ಅಲ್ಲಿಗೆ ಹೋಗೋದಕ್ಕೆ ಗೊತ್ತಿದೆ ಟ್ರಾಫಿಕ್ ಹೇಗಿರುತ್ತೆ ಅಂತ. ಹಾಗಾಗಿ ಲೇಟ್ ಆಯಿತು. ಹಾಗಾಗಿ ಅಲ್ಲಿ ಯಾವುದೇ ಬೆಂಗಳೂರು ವಿಡಿಯೋ ಮಾಡಿಲ್ಲ. ಬೆಂಗಳೂರದು ಏರ್ಪೋರ್ಟ್ ವಿಡಿಯೋ ಬೇಕಂತಂದರೆ ನಂದು ಹಳೆ ವಿಡಿಯೋ ಇನ್ನೊಂದಿದೆ. ಆ ವಿಡಿಯೋದಲ್ಲಿ ಬೇಕಾದ್ರೆ ಹೋಗಿ ನೋಡಿ, ಅದರಲ್ಲಿ ಪೂರ್ತಿ ವಿಡಿಯೋ ಇದೆ. ಗೈಸ್, ಹಾಗೆ ವಿಡಿಯೋ ನೋಡ್ತಾ ಇರೋರು ಒಂದು ಕೆಲಸ ಹೇಳ್ತೀನಿ, ದಯವಿಟ್ಟು ಮಾಡಿ. ಹಾಗೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಈಗಲೇ ಒಂದು ಲೈಕ್ ಸಹ ಕೊಡಿ ಸ್ನೇಹಿತರೆ, ಮರಿಬೇಡಿ. ಆಯಿತಾ? ಮುಗೀತಾ? ಕೊಟ್ರಾ? ಓಕೆ, ಬನ್ನಿ. ಸ್ನೇಹಿತರೆ, ಇದೇ ನೋಡಿ ಶಂಕರಾಚಾರ್ಯ ದೇವಸ್ಥಾನ. ಇಲ್ಲಿಂದ ಈಗ ಮೆಟ್ಲು ಹತ್ಕೊಂಡು ಹೋಗಬೇಕು. 250 ಸ್ಟೆಪ್ಸ್ ಇದೆ. 250 ಸ್ಟೆಪ್ಸ್ ಹತ್ಕೊಂಡು ಹೋದರೆ ನಮಗೆ ದೇವಸ್ಥಾನ ಸಿಗುತ್ತೆ. ಬನ್ನಿ ಹೋಗೋಣ. ಯಾವ ಥರ ಇದೆ ಅಲ್ಲೆಲ್ಲ
ಸರಿ ನೋಡೋಣ. ಫಸ್ಟು ಶ್ರೀನಗರದಲ್ಲಿ ನಾವು ಬಂದ ತಕ್ಷಣ ಟೆಂಪಲ್ಗೆ ವಿಸಿಟ್ ಮಾಡಿದ್ದೀವಿ. ಫಸ್ಟು ಟೆಂಪಲ್ ವಿಸಿಟ್ ಮಾಡೋಣ, ಆಮೇಲೆ ಬೇರೆ ಕಡೆ ಹೋಗೋಣ ಅಂತೇಳಿ. ಬನ್ನಿ ಹೋಗೋಣ. ಯಾವ ಥರ ಇದೆ ನೋಡೋಣ. ಟೆಂಪಲೆಲ್ಲ 250 ಸ್ಟೆಪ್ಸ್ ಅಂತ ಹೇಳಿದ್ರು. 250 ಇದೆಯಾ ಇಲ್ಲ ಜಾಸ್ತಿ ಇದೆಯಾ ಅಂತ ಒಂದ್ಸತಿ ನೋಡೋಣ ಮೇಲಕ್ಕೆ ಹೋಗಿ ಹೇಗಿದೆ ಅಂತ. ಸ್ನೇಹಿತರೆ, ಶಂಕರಾಚಾರ್ಯ ದೇವಸ್ಥಾನ ಶ್ರೀನಗರದಲ್ಲಿರುವ ಪವಿತ್ರ ಶಿವನ ದೇವಾಲಯ. ಶಂಕರಾಚಾರ್ಯ ದೇವಾಲಯವು ಕಾಶ್ಮೀರದ ಅತ್ಯಂತ ಹಳೆಯ ಮತ್ತು ಅತ್ಯಂತ ಪೂಜ್ಯ ದೇವಾಲಯಗಳಲ್ಲಿ ಒಂದಾಗಿದೆ. ಸ್ನೇಹಿತರೆ, ಇದು ಬೆಟ್ಟದ ತುದಿಯಲ್ಲಿ ನೆಲೆಗೊಂಡಿದ್ದು ಸುಂದರವಾದ ಕಣಿವೆ ಮತ್ತು ದಾಲ್ ಸರೋವರವನ್ನು ನೋಡಬಹುದು. ಈ ಶಂಕರಾಚಾರ್ಯ ದೇವಾಲಯದ ಇತಿಹಾಸ ಮತ್ತು ದಂತಕಥೆಗಳನ್ನು ನೋಡೋದಾದ್ರೆ, ಶಂಕರಾಚಾರ್ಯ ದೇವಾಲಯವು ಭಾರತದ ಅತ್ಯಂತ ಹಳೆಯ ದೇವಾಲಯಗಳಲ್ಲಿ ಒಂದಾಗಿದೆ ಎಂದು ಸಹ ನಂಬಲಾಗಿದೆ. ಇದು ಕನಿಷ್ಠ 2500 ವರ್ಷಗಳ ಹಳೆಯದು. ಕೆಲವು ಮೂಲಗಳ ಪ್ರಕಾರ ಈ ದೇವಾಲಯವನ್ನು ಮೂಲತಃ ಕ್ರಿಸ್ತಪೂರ್ವ 2629ರಿಂದ 2564ರವರೆಗೆ ಕಾಶ್ಮೀರವನ್ನು ಆಳಿದ ರಾಜ ಸದಿಮಾನ್ ನಿರ್ಮಿಸಿದನು. ಈ ನಂತರ ದೇವಾಲಯವನ್ನು ಮೌರ್ಯರು, ಕುಶನರು, ಗುಪ್ತರು, ಕಾರ್ಕೋಟರು, ಉತ್ಪಾಲರು, ಲೋಹರರು, ಮೊಘಲರು ಮತ್ತು ಸಿಖ್ಖರು ಮುಂತಾದ ವಿವಿಧ ಆಡಳಿತಗಾರರು ಮತ್ತು ರಾಜವಂಶಗಳು ನವೀಕರಿಸಿ ವಿಸ್ತರಿಸಿದವು. ಈ ದೇವಾಲಯವು ಭೂಕಂಪಗಳು, ಪ್ರವಾಹಗಳು ಮತ್ತು ಭೂಕುಸಿತಗಳಂತಹ ಹಲವಾರು ನೈಸರ್ಗಿಕ ವಿಕೋಪಗಳಿಂದ ಬದುಕುಳಿದಿದೆ. ಈ ದೇವಾಲಯಕ್ಕೆ 8ನೇ ಶತಮಾನದಲ್ಲಿ ತತ್ವಜ್ಞಾನಿ ಮತ್ತು ಹಿಂದೂ ಧರ್ಮದ ಸುಧಾರಕ ಆದಿಶಂಕರರ ಹೆಸರನ್ನು ಇಡಲಾಗಿದೆ. ಸ್ನೇಹಿತರೆ, ಇದನ್ನು ಸಮುದ್ರ ಮಟ್ಟದಿಂದ ಸುಮಾರು 1100 ಮೀಟರ್ ಎತ್ತರದಲ್ಲಿ ಘನಬಂಡೆಯ ಮೇಲೆ ನಿರ್ಮಿಸಲಾಗಿದೆ. ಈ ದೇವಸ್ಥಾನ ಪ್ರವೇಶಿಸಲು 243 ಕಲ್ಲಿನ ಮೆಟ್ಟಿಲುಗಳ ಇವೆ. ಕಣಿವೆ ಮತ್ತು ಸರೋವರದ ವಿಹಂಗಮ ನೋಟವನ್ನು ನೋಡುವುದು ಒಂದು ಸುಂದರ. ಸ್ನೇಹಿತರೆ, ದೇವಾಲಯದ ಪ್ರಮುಖ ಆಕರ್ಷಣೆ ಎಂದರೆ ಗರ್ಭಗುಡಿ. ಇದರಲ್ಲಿ ಶಿವಲಿಂಗವಿದೆ. ಇದು ಶಿವನನ್ನು ಪ್ರತಿನಿಧಿಸುವ ಕಪ್ಪು ಕಲ್ಲಿನ ಕಂಬವಾಗಿದೆ. ಶಿವಲಿಂಗವು ಸುಮಾರು 3 ಅಡಿ ಎತ್ತರ ಮತ್ತು 2 ಅಡಿ ಸುತ್ತಳತೆ ಹೊಂದಿದ್ದು ಬೆಳ್ಳಿ ಕಂಬಳಿಕೆಯಿಂದ ಆವೃತವಾಗಿದೆ. ಗರ್ಭಗುಡಿಯು ಒಂದು ಸಣ್ಣ ಕಿಟಕಿಯಿಂದ ಸಹ ಹೊಂದಿದ್ದು, ಇದು ಸೂರ್ಯನ ಬೆಳಕು ಶಿವಲಿಂಗವನ್ನು ಬೆಳಗಿಸಲು ಅನುವು ಮಾಡಿಕೊಡುತ್ತದೆ. ಗರ್ಭಗುಡಿಯು ಶಿವ, ಪಾರ್ವತಿ, ದೇವತೆ ಗಣೇಶ, ಕಾರ್ತಿಕೇಯ ಮತ್ತು ಇತರ ದೇವತೆಗಳ ಚಿತ್ರಗಳನ್ನು ಚಿತ್ರಿಸುವ ವಿವಿಧ ಶಿಲ್ಪಗಳು ಮತ್ತು ಕೆತ್ತನೆಗಳಿಂದ ಅಲಂಕರಿಸಲ್ಪಟ್ಟಿದೆ. ಸ್ನೇಹಿತರೆ, ಚಳಿಯಲ್ಲಿ ಬಿಸಿಯಲ್ಲಿ ಬಂದಿದ್ದೀವಿ. ಇವಾಗಲೇ ಸರಿ ಇದು.